ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಾಲಬಾಧೆ, ದುಡ್ಡು ನಿಲ್ಲೋದಕ್ಕೆ ಎಲ್ಲದಕ್ಕೂ ಬಹಳಷ್ಟು ಪರಿಹಾರಗಳನ್ನ ಕೊಟ್ಟಿದ್ದೀವಿ. ಯಾಕಂದರೆ ಕೆಲವೊಂದು ವೀಡಿಯೋಗಳು ನಮ್ಮದು ಬರ್ತಾ ಇರ್ತವೆ. ಕೆಲವರು ಹೇಳ್ತಾರೆ, ಸರ್ ಇದು ಮಾಡೋಕ್ಕಾಗಲ್ಲ, ಏನು ಮಾಡಲಿ? ಇದೇ ವಿಷಯಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಡಿಯೋ ನಮ್ಮ ಯೂಟ್ಯೂಬಲ್ಲಿದೆ. ಯಾವುದೇ ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ಅದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತೀರಾ ನೀವು ಯಾವುದೇ ವಿಡಿಯೋ ನೋಡಿದಾಗ. ದಯವಿಟ್ಟು ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಹಾಕೋ ಮುಂಚೆ ಒಂದ್ಸಲ ಆ ಕಮೆಂಟ್ಸ್ನ ಓದಿ ನೋಡಿ. ನಿಮ್ಮಂತೆ ಇರುವಂಥವ್ರು ಯಾರಾದರೂ ಅದೇ ಪ್ರಶ್ನೆಯನ್ನು ಕೇಳಿರ್ಬೋದು, ನಾವು ಉತ್ತರಿಸಿರಲೂಬಹುದು ಅಲ್ವಾ? ಸೊ ಒಂದ್ಸಲ ಕಮೆಂಟ್ಸ್ ನೋಡಿ. ಬನ್ನಿ. ಸರ್, ತಿಂಗಳು ಕೊನೆ ಆಯ್ತಂದರೆ ದುಡ್ಡೇ ಇರಲ್ಲ ಸರ್ ಕೈನಲ್ಲಿ. ಸರ್, ಪೇಮೆಂಟ್ ಬರುತ್ತೆ ಸರ್, ಎಲ್ಲಿ ಖಾಲಿ ಆಯ್ತು ಅಂತಲೇ ಗೊತ್ತಿಲ್ಲ ಸರ್. ಹಿಂಗೆ ತರ್ತೀವಿ 2 ದಿನ 3 ದಿನ ಸರ್, 4ನೇ ದಿನ ಜೇಬಲ್ಲಿ ದುಡ್ಡು ಇಲ್ಲ, ಪಕ್ಕದ ಮನೆಯವ್ರ ಹತ್ರ ಕಾಸು, ಅವ್ರ ಹತ್ರ ಒಂದು 100 ಇಸ್ಕೋ, ಇವ್ರ ಹತ್ರ ಒಂದು 50 ಇಸ್ಕೋ. ಇದೇ ಸರ್ ನಮ್ಮದು ಜೀವನ. ಯಾಕೋ ದುಡ್ಡು ನಿಲ್ತಾ ಇಲ್ಲ ಸರ್, ಆದರೆ ದುಡಿತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ದುಡಿತಾ ಇದ್ದೀವಿ, ದುಡ್ಡು ನಿಲ್ತಾ ಇಲ್ಲ. ದುಡಿತಾನೇ ಇಲ್ಲ, ದುಡ್ಡು ನಿಲ್ತಾ ಇಲ್ಲ ಅಂತ ಬರಬಾರ್ದು. ದುಡಿತಾ ಇದ್ದೀವಿ, ದುಡ್ಡು ನಿಲ್ತಾ ಇಲ್ಲ. ಅಥವಾ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಈ ರೀತಿ ಸಮಸ್ಯೆ ಇದ್ದವ್ರು ಏನು ಮಾಡಿ, ಒಂದು ಸ್ವಲ್ಪ ಕಷ್ಟ ಇರುತ್ತೆ, ಒಂದು ಸ್ವಲ್ಪ ಮಾಡಿ ನೋಡಿ. ಯಾವುದಾದ್ರೂ ಸೋಮವಾರ ಅಥವಾ ಹುಣ್ಣಿಮೆ ದಿನ ಒಂದು ನಿಮ್ಮ ಕೈಲಾಗಿರುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಬೆಳ್ಳಿ ಡಬ್ಬಿಯನ್ನು ತಗೊಂಡು ಬನ್ನಿ ಸರ್. ಒಂದು ಬೆಳ್ಳಿ ಡಬ್ಬಿಯನ್ನು ತಗೊಂಡು ಬಂದು ಮನೆಯಲ್ಲಿ ಒಂದು ಶುಚಿಯಾಗಿರುವಂಥ ನೀರನ್ನು, ಶುದ್ಧ ನೀರನ್ನು ಅದರಲ್ಲಿ ತುಂಬಿಸಿ ಕ್ಲೀನಾಗಿ ಅದನ್ನು ಮುಚ್ಚಿ ನಿಮ್ಮ ಮನೆಯ ತಿಜೋರಿನಲ್ಲಿ ಎಲ್ಲಿ ನೀವು ದುಡ್ಡು ಇಡ್ತೀರೋ ಆ ಸ್ಥಳದಲ್ಲಿ ಈ ಡಬ್ಬಿಯನ್ನು ನೀವು ಇಟ್ಬಿಡಿ. ಸ್ವಲ್ಪ ದಿನ ಆದ ನಂತರ ಅದರಲ್ಲಿರುವಂಥ ನೀರು ಹಿಂಗೋಗಿರ್ತದೆ, ಖಾಲಿಯಾಗಿರ್ತದೆ. ಮತ್ತೆ ಅದರಲ್ಲಿ ನೀರು ತುಂಬಿಸಿ. ಈ ರೀತಿ ಯಾವಾಗೆಲ್ಲ ನೀರು ಖಾಲಿ ಆಗಿರ್ತದೋ ಆವಾಗೆಲ್ಲ ಅದರಲ್ಲಿ ನೀರು ತುಂಬಿಸ್ತಾ ಬನ್ನಿ. ಇಷ್ಟೇ ಪರಿಹಾರ. ನಿಮ್ಮ ಜೀವನದಲ್ಲಿ ಈ ಹಣಕಾಸಿನ ಸಮಸ್ಯೆ ಅಂದರೆ ಬರ್ತಾ ಇದೆ ಹೋಗುತ್ತೆ ಅನ್ನುವಂಥದ್ದು ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ. ತಾಯಿ ಮಹಾಲಕ್ಷ್ಮಿ ಮನೆಯಲ್ಲಿ ಅತಿಥಿಯಾಗಿರೋದನ್ನು ಬಿಡ್ತಾಳೆ. ಅಂದರೆ ಅತಿಥಿ ಅಂದರೆ ಬರ್ತಾರೆ ಹೋಗ್ತಾರೆ, ಕರೆಕ್ಟಾ? ಸೊ ತಾಯಿ ಮಹಾಲಕ್ಷ್ಮಿ ಮನೆಯವರೇ ಆಗಿರೋ ರೀತಿಯಲ್ಲಿ ಮನೆಯಲ್ಲಿ ನಿಲ್ಲೋದಕ್ಕೆ ಪ್ರಾರಂಭ ಆಗ್ತಾರೆ. ನಿಮಗೆ ಆ ಖರ್ಚುಗಳು ಕಡಿಮೆ ಆಗಬಹುದು, ಕಮಿಟ್ಮೆಂಟ್ಸ್ಗಳು ಕಡಿಮೆ ಆಗಬಹುದು, ಸಂಪಾದನೆ ಜಾಸ್ತಿ ಆಗಬಹುದು, ಏನು ಬೇಕಾದರೂ ಆಗಬಹುದು. ಒಟ್ಟಿನಲ್ಲಿ ದುಡ್ಡು ಬಂತು ಹೋತು ಅಂತ ಇರಲ್ಲ. ಮೊದಲಿಗಿಂತ ಸ್ವಲ್ಪ ಸಾಲ ಕಡಿಮೆ ಮಾಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಉಳಿಯೋದಕ್ಕೆ ಪ್ರಾರಂಭ ಆಗ್ತಾ ಐತೆ ಅಂತ ನಿಮಗೆ ಅನಿಸುತ್ತೆ. ಬಟ್ ಈ ಪ್ರಯೋಗ ಕಂಟಿನ್ಯೂ ಮಾಡ್ತಾ ಇರಿ. ಬಟ್ ಒಂದೇ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಒಂದೇ ಒಂದು ಬೆಳ್ಳಿಯ ಡಬ್ಬಿಗೋಸ್ಕರ. ಓಕೆ, ಈ ಪರಿಹಾರವನ್ನು ಮಾಡಿ ನೋಡಿ. ಚೆನ್ನಾಗಿದೆ ಅಂದರೆ 4 ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.